ನಮಸ್ಕಾರ ಮೇಡಮ್. ದಸರಾಗೆ ಸರ್, ದಸರಾಗೆ ಬಾ ಬೈಲ್. ಸೊ ದಸರಾಗ ಹೋದ್ರೆ ಇನ್ನು ಹೋಗ್ತಾನೆ ಬೈಲ್ ಮುಂದೆ. ಅದು ಮೊನ್ನೆ ಬಾ ಬೈಲ್ ಬಾ ಮುಂದೆ ಮುಂದೆ ಬಾ. ಚಿ 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 ಬಾ ಮುಂದೆ ಬಾ ಬೈಲ್. ಚಿ ಬಾ ಮುಂದೆ ಬಾ ಬೈಲಿ. ಬಾ 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 ಮುಂದೆ ಬಾ ಬೈಲಿ. ಈ ಕಡೆ ಬಾ, ಬೈ ಕಡೆ, ಬೈ ಕಡೆ ಬಾ, ಬೈ ಕಡೆ. ಮಣ್ಣ ಕಂಡ್ರೆ ಕೊಡ್ತೀನಿ. ಈಗ ಮಕ್ಳು ಹೆಂಗ್ ಬರ್ತಾರೆ, ನಿಮ್ಮ ನೋಡಿದ ತಕ್ಷಣ ಹಂಗೇನೆ ಇವನು ನಮ್ಮ ನೋಡಿದಾಗ ಗೊತ್ತಾಗ್ಬಿಡ್ತೇವೆ. ನಮ್ಮ ಮಾವತ ಬಂದ್ರು. ಹಾ, ಹೆಸರಿದೆ ಮಾಸ್ತಿ. ಕನ್ನಡ ಅಂದ್ರೆ ಆನೆ ಭಾಷೆನೇ ಇದೆ ಕೆಲವ್ರದ್ದು, ಕೆಲವು ಆನೆ ಭಾಷೆನೇ ಇದೆ. ಅಂದ್ರೆ ನಾನು ಒಂದು 100% ಒಂದು 70% ಕನ್ನಡನೇ. ಆನೆ ಭಾಷೆ ಅಂತಂದ್ರೆ ಹೆಂಗದು? ಆನೆದು ಮೊದ್ಲಿಂದ ತಲಾಂತರ ನಡ್ಕೊಂಡ್ ಬಂದಿದೆ ಸರ್. ಅದು ತಲಾಂತರದಿಂದ ನಡ್ಕೊಂಡು ಬಂದಿದೆ. ಅದು ಇವಾಗ ನಾನು ಅದನ್ನ ಸ್ವಲ್ಪ ಕರ್ನಾಟಕದ ರೀತಿ ಸ್ವಲ್ಪ ಚೇಂಜಸ್ ಮಾಡೋದು ಒಂದು ಏನು. ಈಗ ನೋಡೋರು ಕೆಲವ್ರು ಖುಷಿ ಅನ್ಸ್ಬೋದು, ಕನ್ನಡ ಕಲಿಸಿದ್ರೆ ಕರ್ನಾಟಕದಲ್ಲಿ ಇದ್ದಂತ. ಬಟ್ ನಮ್ಮ ಕನ್ನಡದ ಆಸ್ತಿ ನಮ್ಮ ಹೆಮ್ಮೆ ಅಲ್ವಾ ಸರ್? ಕರ್ನಾಟಕ ಕನ್ನಡ ಹೆಮ್ಮೆ, ನಮ್ಗೆ ಖುಷಿ ಇರುತ್ತೆ. ಅಂದ್ರೆ ನಮಸ್ಕಾರ ಮೇಡಮ್. ದಸರಾಗೆ ಸರ್, ದಸರಾಗೆ ವೀಕ್ಷಕರೇ ಕೇಳಿದ್ರ? ಒಂದಲ್ಲ ಎರಡಲ್ಲ, ಪದೇ ಪದೇ ಕೇಳಬೇಕು ಅನಿಸುತ್ತೆ ಅಲ್ವಾ? ನೋಡಿ, ಮಾವುತ ಹೇಗೆ ಕನ್ನಡದಲ್ಲಿ ಹೇಳ್ತಾನೆ ಹಾಗೆ ಚಾಚು ತಪ್ಪದೆ ಮಾಡ್ತಿದೆ ನೋಡಿ ಈ ಆನೆ. ಅದರಲ್ಲಿ ಏನು ವಿಶೇಷತೆ ಅಂತೀರಾ? ವಿಶೇಷತೆ ಇದೆ, ಅದೇ ಕನ್ನಡ ಭಾಷೆ. ಮುಂದೆ ಬಾ ಬೈಲಿ. ಬಾ 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 ಮುಂದೆ ಬಾ ಬೈಲಿ. ಈ ಕಡೆ ಬಾ, ಬೈ ಕಡೆ, ಬೈ ಕಡೆ ಬಾ, ಬೈ ಕಡೆ. ಕನ್ನಡ ಭಾಷೆಗಿರುವ ತಾಕತ್ತು, ಕನ್ನಡ ಭಾಷೆಗಿರುವ ಗೌರವ, ಕನ್ನಡ ಭಾಷೆಯನ್ನು ಹೇಗೆ ಅರ್ಥ ಮಾಡಿಕೊಂಡು ಮಾವುತ ಹೇಳಿದ್ದನ್ನು ಹೇಗೆ ಕೇಳ್ತಿದೆ ನೋಡಿ. ನಮಸ್ಕಾರ ಮೇಡಮ್. ದಸರಾಗೆ ಸರ್, ದಸರಾಗೆ ನಮಸ್ಕಾರ ಮಾಡು ಅಂದ್ರೆ ಸುಂದ್ರತಿ ನಮಸ್ಕರಿಸುತ್ತೆ, ಮುಂದೆ ಬಾ ಅಂದ್ರೆ ಬರುತ್ತೆ, ಹಿಂದೆ ಹೋಗು ಅಂದ್ರೆ ಹೋಗುತ್ತೆ, ತಲೆಗೆ ಮಣ್ಣು ಹಾಕಿಕೊಳ್ಳಬೇಡ ಅಂದ್ರೆ ಮಾವುತನನ್ನೇ ಓರೆಗಣ್ಣಲ್ಲಿ ನೋಡುತ್ತೆ. ಯಾಕೆ ಹೇಳಿ? ಆನೆಗಳಿಗೆ ತಲೆಗೆ ಮಣ್ಣು ಹಾಕಿಕೊಳ್ಳುವುದು ತುಂಬ ಇಷ್ಟವಂತೆ. ಮಕ್ಕಳಿಗೆ ಹೇಗೆ ಆಟಿಕೆ ಸಾಮಾನುಗಳು ಇಷ್ಟವೋ ಹಾಗೆ ಆನೆಗಳಿಗೆ ಮೈ ತಲೆ ಮೇಲೆ ಮಣ್ಣು ಹಾಕಿಕೊಳ್ಳುವುದು ಅಂದರೆ ತುಂಬಾ ಇಷ್ಟವಂತೆ. ಹೀಗೆ ಕನ್ನಡ ಭಾಷೆ ಅರ್ಥ ಮಾಡಿಕೊಂಡು ಕನ್ನಡಿಗರ ಹೃದಯ ಗೆದ್ದಿರುವ ಕನ್ನಡದ ಆಸ್ತಿ ಈ ಮಾಸ್ತಿ ಇವತ್ತು ನೆರ ರಾಜ್ಯ ಆಂಧ್ರ ಪಾಲಾಗುತ್ತಿದೆ. ಅಂದರೆ ಕನ್ನಡಿಗರಾದ ನಾವು ನೀವು ಸುಮ್ಮನೆ ಕೂತ್ಕೋಬೇಕಾ? ಹೋದ್ರೆ ಹೋಗಲಿ ಅಂತ ಸೈಲೆಂಟಾಗಿ ಇರಬೇಕಾ? ಇದಕ್ಕೆ ಕನ್ನಡಿಗರಾದ ನಾವು ಏನು ಮಾಡಬೇಕು ಹೇಳಿ? ಆ ಕೆಲಸವನ್ನು ಈ ಕ್ಷಣದಿಂದಲೇ ಮಾಡಬೇಕಾಗಿದೆ. ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಬೇಕಾಗಿದೆ. ಇಲ್ಲಾಂದ್ರೆ ಕನ್ನಡದ ಆಸ್ತಿ ಈ ಮಾಸ್ತಿ ಆಂಧ್ರದ ಪಾಲಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ವೀಕ್ಷಕರೇ, ಆಂಧ್ರದ ಪಾಲಾಗುತ್ತೆ ಎಂಬ ಶಾಕಿಂಗ್ ವಿಷಯ ಕಿವಿ ಮೇಲೆ ಬೀಳ್ತಿದ್ದಂತೆ ಪರಿಸರವಾದಿಗಳು, ಆನೆ ಪ್ರೇಮಿಗಳು ಆಂದೋಲನ ಶುರು ಮಾಡಿದ್ದಾರೆ. ಅದೇ ಸೇವ್ ಮಾಸ್ತಿ ಅಭಿಯಾನ. ದುಬಾರಿಯಲ್ಲಿರುವಂತಹ ಆನೆಯನ್ನ, ಮಾಸ್ತಿ ಆನೆಯನ್ನ ಆಂಧ್ರಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ದುಬಾರಿಲಂತ ಆನೆ, ನಮ್ಮ ಆನೆ ಕರ್ನಾಟಕದಲ್ಲಿ ಇರಬೇಕು ಅಂತ ಈ ಒಂದು ಚಿಕ್ಕ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ದಯಮಾಡಿ ಎಲ್ಲ ಕನ್ನಡಿಗರು ಇದ್ರ ಬಗ್ಗೆ ಧ್ವನಿ ಎತ್ತಿ ಆನೆ ನಮ್ಮಲ್ಲಿ ಉಳ್ಕೋಬೇಕು ಅನ್ನೋ ರೀತಿಯಲ್ಲಿ ನೀವೆಲ್ಲ ಸಹಕರಿಸಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಮಾಸ್ತಿ ಕನ್ನಡದ ಆಸ್ತಿ, ಮಾಸ್ತಿ ಕನ್ನಡದ ಆಸ್ತಿ. ಈ ಅಭಿಯಾನಕ್ಕೆ ಕನ್ನಡಿಗರಾದ ನಾವು, ಅದರಲ್ಲೂ ಎಚ್.ಡಿ. ಕೋಟೆ ಸರ್ಕೂರು ತಾಲೂಕಿನ ಜನ ಇದಕ್ಕೆ ಬೆಂಬಲ ಸೂಚಿಸಲೇಬೇಕಾಗಿದೆ. ಯಾಕೆಂದ್ರೆ ಈ ಆನೆ ಸಿಕ್ಕಿರೋದು ಎಚ್.ಡಿ. ಕೋಟೆ ತಾಲೂಕು ವ್ಯಾಪ್ತಿಯಲ್ಲಿ ಬರುವ ನಾಗರಹೊಳೆ ಅರಣ್ಯದಲ್ಲಿ. ತುಂಬಾ ವ್ಯಾಘ್ರವಾಗಿ ವರ್ತಿಸುತ್ತಿದ್ದ ಈ ಮಾಸ್ತಿ 5-6 ವರ್ಷಗಳ ಹಿಂದೆ ಮಾನವರ ಮೇಲೆ ಅಟ್ಯಾಕ್ ಮಾಡಿದಂತೆ. ಹೀಗಾಗಿ 2019-2020ರಲ್ಲಿ ನಾಗರಹೊಳೆ ವ್ಯಾಪ್ತಿಗೆ ಬರುವ ಕುಟ್ಟ ಸಮೀಪ ಇದನ್ನು ಸೆರೆ ಹಿಡಿಯಲಾಯಿತಂತೆ. ಅಂದು ಮಾನವರನ್ನು ಕಂಡ್ರೆ ಅಟ್ಯಾಕ್ ಮಾಡಲು ಬರುತ್ತಿದ್ದ ಈ ಮಾಸ್ತಿ ಇವತ್ತು ಇಷ್ಟು ತಾಳ್ಮೆಯಿಂದ ತನ್ನನ್ನು ನೋಡಲು ಬಂದ ಪ್ರವಾಸಿಗರಿಗೆ ಹಾಯ್ ಮಾಡುತ್ತಾ ನಮಸ್ಕರಿಸುತ್ತೆ ಅಂದ್ರೆ ಅದಕ್ಕೆ ಕಾರಣ ಮಾವುತ ಅಭಿ. ಕ್ಯಾಪ್ಚರ್ ಇದು ನಾಗರಹೊಳೆ ಫಾರೆಸ್ಟ್. ಯಾವಾಗ ಸರ್? ನಾಗರಹೊಳೆ 2019-20ರಲ್ಲಿ. 2019-20 ಅಂದ್ರೆ ಇನ್ನು ಪಳಗ್ಬೇಕಂತ ಸರ್. ಪಳಗಬೇಕು ಅಂದ್ರೆ ಅದು ಎಲ್ಲಕ್ಕಿಂತ ಹೆಚ್ಚಾಗಿ ದೇವರ ಆಶೀರ್ವಾದ ಇರ್ಬೇಕು ಸರ್. ದೇವರ ಆಶೀರ್ವಾದ ಇಲ್ದಾನೆ ಏನು ಮಾಡಕ್ಕಾಗಲ್ಲ. ಚೆನ್ನಾಗಿದೆ, ಮುಖದ ಲಕ್ಷಣ ಚೆನ್ನಾಗಿದೆ, ಐಟು ಚೆನ್ನಾಗಿದೆ ಅಲ್ಲ. ಬಾ ಬೈಲ್ ಬೈಲ್. ಸೊ ದಸರಾಗ ಹೋದ್ರೆ ಇನ್ನು ಹೋಗ್ತಾನೆ. ಅದೇ ಸರ್, ದೇವರ ಆಶೀರ್ವಾದ ಮಾಡಿ ಸರ್. ನಾವು ತಗೊಂಡು ಹೋಗಕ್ಕಾಗಲ್ಲ, ದೇವರ ಆಶೀರ್ವಾದ ಇರ್ಬೇಕು. ವೀಕ್ಷಕರೇ, ಈ ಮಾವುತ ಅಭಿ ಕನ್ನಡಿಗರ ಹೃದಯ ಗೆದ್ದಿದ್ದಾನೆ. ಯಾಕೆಂದ್ರೆ 9 ಅಡಿ 4,000 ಆಸುಪಾಸು ತೂಕ ಹೊಂದಿರುವ 28 ವರ್ಷದ ಈ ಗಜನನ್ನು ಪಳಗಿಸೋದು ಅಂದ್ರೆ ಸುಲಭದ ಮಾತಲ್ಲ. ಅದರಲ್ಲೂ ಕನ್ನಡ ಭಾಷೆಯಲ್ಲಿ. ಸಾಮಾನ್ಯವಾಗಿ ಆನೆಗಳನ್ನು ಆಡಿ ಭಾಷೆಯಲ್ಲಿ ಪಳಗಿಸಲಾಗುತ್ತೆ. ಆದ್ರೆ ನಮ್ಮ ಅಭಿ ಕನ್ನಡದಲ್ಲಿ ಈ ಆನೆ ಪಳಗಿಸಿ ಕನ್ನಡ ಅರ್ಥ ಮಾಡಿಕೊಳ್ಳುವಂತೆ ಮಾಡಿದ್ದಾನೆ. ಈ ಮೂಲಕ ಕನ್ನಡ ಭಾಷೆಗೆ ಮತ್ತಷ್ಟು ಗೌರವ ಹೆಚ್ಚಿಸಿ ತಾನೊಬ್ಬ ಕನ್ನಡಿಗ ಎಂಬುದನ್ನು ಸಾಬೀತು ಮಾಡಿದ್ದಾನೆ. ಹೀಗೆ
ಕನ್ನಡ ಅರ್ಥೈಸಿಕೊಂಡು ಕನ್ನಡಿಗರ ಹೃದಯ ಗೆದ್ದಿರುವ ಈ ಮಾಸ್ತಿಯನ್ನು ನಮ್ಮ ಘನವೆತ್ತ ಸರ್ಕಾರ ಮಿಸ್ಟರ್ ಈಶ್ವರ್ ಖಂಡ್ರೆ ಅವರು ಇದೀಗ ಆಂಧ್ರಕ್ಕೆ ಶಿಫ್ಟ್ ಮಾಡಲು ಮುಂದಾಗಿದ್ದಾರೆ. ನಾಳೆ ವಿಧಾನಸೌಧದ ಮುಂಭಾಗದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಸಾಂಕೇತಿಕವಾಗಿ ಆನೆಗಳನ್ನು ಆಂಧ್ರ ಪ್ರದೇಶಕ್ಕೆ ಹಸ್ತಾಂತರ ಮಾಡಲಿದ್ದಾರೆ. ಆದರೆ ಆನೆಗಳ ಸ್ಥಳಾಂತರಕ್ಕೆ ಪ್ರಾಣಪ್ರಿಯರಿಂದ ಪರಿಸರ ವಾದಗಳಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಿರುವ ಹಿನ್ನೆಲೆಯಲ್ಲಿ ಇಂದು ಸಂಜೆಯೊಳಗೆ ಮಡಿಕೇರಿ ದುಬಾರೆ ಆನೆ ಮಾಸ್ತಿ ಸೇರಿದಂತೆ ಒಟ್ಟು 6 ಕುಂಕಿ ಆನೆಗಳನ್ನು ಕದ್ದು ಮುಚ್ಚಿ ಆಂಧ್ರಕ್ಕೆ ಶಿಫ್ಟ್ ಮಾಡ್ತಾರಂತೆ. ಈ ವಿಷಯ ಗೊತ್ತಾಗಿದ್ದ ತಡ ರಾಜ್ಯ ವ್ಯಾಪ್ತಿ ಮಾಸ್ತಿ ಸೇವ್ ಅಭಿಯಾನ ಆರಂಭವಾಗಿದೆ. ಅಲ್ಲಿರುವ ಮಾವುತರು ಹಾಗೂ ಕಾವಾಡಿಗಳಿಗೆ ಅಡ್ಜಸ್ಟ್ ಆಗ್ಬೇಕು ಅಂದ್ರೆ ಸರಿ ಸುಮಾರು 2 ವರ್ಷ ಬೇಕು. ಅಷ್ಟರಲ್ಲಿ ಆ ಆನೆ ಏನಾಗಿರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಕೆಲವೊಂದ್ಸತಿ ಅದು ಕಾವಾಡಿಗಳಿಗೆ ಹಾಗೂ ಮಾವುತರಿಗೆ ಅಡ್ಜಸ್ಟ್ ಆಗ್ಬಹುದು, ಇನ್ನು ಕೆಲವೊಂದ್ಸತಿ ಅಗ್ರೆಸಿವ್ ಆಗಬಹುದು, ಇಲ್ಲ ಅದಕ್ಕೆ ಆರೋಗ್ಯನೇ ಹದಗೆಡಬಹುದು. ಅದರಲ್ಲೂ ಮಾಸ್ತಿಗೆ ಕನ್ನಡ ಬಿಟ್ರೆ ಬೇರೆ ಯಾವ ಭಾಷೆನೂ ಅರ್ಥ ಆಗಲ್ಲ. ಅದಕ್ಕೆ ತುಂಬಾ ಕಷ್ಟ ಆಗುತ್ತೆ. ನಮ್ಮ ಕನ್ನಡದ ಕಂದವನ್ನು ನಾವು ಉಳಿಸ್ಕೊಳ್ಬೇಕು, ಇಲ್ಲ ಕಳಿಸ್ಲೇಬೇಕು ಅನ್ನೋ ಒಂದು ಸಂದರ್ಭ ಇದ್ದಲ್ಲಿ ದಯವಿಟ್ಟು ಮಾಸ್ತಿ ಜೊತೆ ಅವರ ಮಾವುತರು ಹಾಗೂ ಕಾವಾಡಿಗನ್ನು ಕಳಿಸ್ಕೊಡಿ. ಅಲ್ಲೇ ಇಲ್ಲಿ ಅವರು ಮಾಸ್ತಿ ಜೊತೆನೆ ಇರ್ಲಿ. ನಮಗೂ ಒಂದು ಧೈರ್ಯ ಇರುತ್ತೆ, ಆ ಮಾವುತರಿಗೂ ಒಂದು ಧೈರ್ಯ ಇರುತ್ತೆ, ನಾವು ನಮ್ಮ ಆನೆ ಜೊತೆ ಇದೀವಿ ಅಂತ. ಯಾವುದೇ ರಾಜ್ಯವಾಗಿರಬಹುದು ಅಲ್ಲಿ ಅವ್ರು ಅಡ್ಜಸ್ಟ್ ಆಗ್ತಾರೆ, ಆದ್ರೆ ಪ್ರಾಣಿಗಳು ಖಂಡಿತವಾಗ್ಲೂ ಅಡ್ಜಸ್ಟ್ ಆಗಲ್ಲ. ನಮ್ಮ ಮಾಸ್ತಿನ ನಮ್ಗೆ ಉಳಿಸ್ಕೊಡಿ. ಯಾವುದೇ ಕಾರಣಕ್ಕೂ ಮಾಸ್ತಿನ ನಾವು ಬಿಟ್ಕೊಡೋದಿಲ್ಲ. ನಮ್ಗೆ ನಮ್ಮ ಮಾಸ್ತಿ ಬೇಕು, ನಮ್ಮ ಮಾಸ್ತಿ ನಮ್ಮ ಕನ್ನಡದ ಆಸ್ತಿ, ನಮ್ಮ ಕನ್ನಡದ ಕಂದವನ್ನು ನಾವು ಉಳಿಸ್ಕೋಬೇಕು ಅಂತ ಕೇಳ್ಕೊಂತಾ ಇದೀವಿ. ಇದಕ್ಕೆ ಸರ್ಕಾರ ಸ್ಪಂದಿಸುತ್ತೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ಈ ಅಭಿಯಾನಕ್ಕೆ ಎಚ್ಡಿ ಕೋಟೆ ಹಾಗೂ ಸರ್ಗೂರು ತಾಲೂಕಿನ ಪ್ರಾಣಿ ಪ್ರಿಯರು ಸಾಥ್ ನೀಡಬೇಕಾಗಿದೆ. ಶಾಸಕ ಅನಿಲ್ ಚಿಕ್ಮಾದ್ ಅವರ ಗಮನಕ್ಕೆ ತಂದು ಯಾವುದೇ ಕಾರಣಕ್ಕೂ ಮಾಸ್ತಿ ಆಂಧ್ರಕ್ಕೆ ಶಿಫ್ಟ್ ಆಗದಂತೆ ಶಾಸಕರ ಮೇಲೆ ಒತ್ತಡ ಹೇರಬೇಕಾಗಿದೆ. ಇದಕ್ಕೆ ಈಗಾಗಲೇ ರೈತ ಪರ್ವ ಸಂಘಟನೆಯ ರಾಜ್ಯ ಕಾರ್ಯಾಧ್ಯಕ್ಷ ನವೀನ್ ಕುಮಾರ್ ಅವರು ಅಭಿಯಾನಕ್ಕೆ ಸಾಥ್ ನೀಡಿದ್ದಾರೆ. ಇಷ್ಟೆಲ್ಲ ತೀವ್ರ ವಿರೋಧದ ನಡುವೆಯೂ ಮಾಸ್ತಿ ಆನೆಯನ್ನು ಆಂಧ್ರಕ್ಕೆ ಶಿಫ್ಟ್ ಮಾಡಿದರೆ ಉಗ್ರ ಹೋರಾಟ ಮಾಡೋದಾಗಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ವೀಕ್ಷಕರೇ, ನಮಗೆ ಇಷ್ಟೆಲ್ಲ ನೋವು ಸಂಕಟ ಆಗ್ತಿರುವಾಗ ಇದನ್ನು ಮಕ್ಕಳಂತೆ ಪೋಷಿಸಿ ಆರೈಕೆ ಮಾಡ್ತಿರುವ ಮಾವುತ ಅಭಿಗೆ ಎಷ್ಟು ಸಂಕಟ ಆಗಿರುತ್ತೆ ಅಲ್ವಾ? 5-6 ವರ್ಷಗಳಿಂದ ಮಾಸ್ತಿಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ಅದಕ್ಕೆ ಬೇಕು ಬೇಡುಗಳನ್ನು ಪೂರೈಸುತ್ತಾ ಬರ್ತಿರುವ ಅಭಿಗೆ ಇನ್ನು ಮುಂದೆ ನನ್ನ ಜೊತೆ ಇರಲ್ಲ ಎಂಬ ಕಹಿ ಸತ್ಯ ಅರಗಿಸಿಕೊಳ್ಳಲು ಸಾಧ್ಯನಾ? ನಿಜವಾಗ್ಲೂ ಮಾಸ್ತಿಯನ್ನು ಅಭಿ ಬಿಟ್ಟು ಕೊಡ್ತಾನ? ಮಾಸ್ತಿ ಜೊತೆಗಿನ ಬಾಂಧವ್ಯದ ಬಗ್ಗೆ ಅಭಿನ ಹೇಳ್ತಾರೆ ನೋಡಿ. ಸೊ ಇದು ನಿಮ್ಮ ಮತ್ತೆ ಮಾಸ್ತಿಯ ಒಡನಾಟ ಹೇಗಿದೆ ಸರ್? ಒಡನಾಟ ಅಂದ್ರೆ ನಾನು ಒಂಥರ ಮನೆಯವ್ರ ರೀತಿ. ಮನೆಯವ್ರಿಗೂ ನನಗೂ ಏನು ಸಂಬಂಧ ಇದೆ, ಮನೆಯವ್ರಿಗೂ ನನಗೂ ಏನು ಸಂಬಂಧ ಅದೇ ಥರ ಈ ಮಾಸ್ತಿ ಜೊತೆನೆ. ಅಲ್ಲ, ನೀವು ಎಲ್ಗಾದ್ರೂ ಹೋಗಿರ್ತೀರ ಅನ್ಕೊಳ್ಳಿ, ಬೈ ಚಾನ್ಸ್ ಎಲ್ಲಾದ್ರೂ 1 ದಿನ 2 ದಿನ ಕಾಣಿಸಿಲ್ಲ ಅಂತಂದ್ರೆ ಇನ್ನೊಬ್ರು ಇದ್ದಾರೆ. ಇನ್ನೊಬ್ರು ಅಲ್ಲ, ಬಟ್ ನೀವು ನನಗೆ ಅಂದ್ರೆ ಕಾಣಿಸಿಲ್ಲ ಅಂದ್ರೆ ನನಗೆ ಮನೆಗೆ ಹೋದ್ರು ಅಷ್ಟೇನೆ, ರಜಾ ಕೊಡಿದ್ರು ಈ ಕಡೆನೆ ಮನಸ್ಸು, ಏನಾಗೈತೆ ಏನು ಹೆಂಗಿದೆ ಅಂತ ಈ ಕಡೆನೆ ಮನಸ್ಸು. ನೈಟು ಮಲ್ಕೊಳೋಗಷ್ಟೇನೆ ಏನೇ ಮಾಡೋದು ನೆನ್ಕೊಂಡೇ ಮಲ್ಕೊಳೋದು. ಅದು ನಿಮ್ಮನ್ನು ಬಿಟ್ಟಿರ್ತದ ಅದು ಅಂದ್ರೆ ಅದಕ್ಕೆ ಬಾಯಿಲ್ಲ ಸರ್, ಗೊತ್ತಾಗಲ್ಲ. ಅಂದ್ರೆ ಅದಕ್ಕೆ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಬಂದಾಗ ಖುಷಿಯಾಗಿ ಬರುತ್ತೆ. ಎಲ್ಲಾನು ಅಷ್ಟೇನೆ. ಇವಾಗ ಮನೇಲಿ ಮಕ್ಳು ಹೆಂಗ್ ಬರ್ತಾರೆ, ನಿಮ್ಮ ನೋಡಿದ ತಕ್ಷಣ ಹಂಗೇನೆ ಇವನು ನಮ್ಮ ನೋಡಿದಾಗ ಗೊತ್ತಾಗ್ಬಿಡುತ್ತೆ, ಓ ನಮ್ಮ ಮಾವತ ಬಂದ್ರು. ಹೆಸರಿದೆ ಮಾಸ್ತಿ. ವೀಕ್ಷಕರೇ, ತಡಬೇಡ. ಸೋಷಿಯಲ್ ಮೀಡಿಯಾ ಇವಾಗ ಫುಲ್ ಪವರ್ಫುಲ್ ಆಗಿದೆ. ನಿಮ್ಮ ಅಭಿಯಾನ ಈ ಕ್ಷಣದಿಂದಲೇ ಶುರುವಾಗಲಿ. ಸೋಷಿಯಲ್ ಮೀಡಿಯಾದಲ್ಲಿ ಮಾಸ್ತಿ ಸೇವ್ ಅಭಿಯಾನಕ್ಕೆ ಸಾಥ್ ನೀಡಿ ವಿಡಿಯೋ ಅಪ್ಲೋಡ್ ಮಾಡುವ ಮೂಲಕ ನಿಮ್ಮ ಕೂಗು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ಸ್ಥಳೀಯ ಶಾಸಕ ಅನಿಲ್ ಚಿಕ್ಮಾದ್ ಕಿವಿಗೆ ಜೋರಾಗಿ ಕೇಳುವಂತೆ ಮಾಡಬೇಕಾಗಿದೆ. ಕೂಡಲೇ ಆನೆ ಶಿಫ್ಟ್ಗೆ ಬ್ರೇಕ್ ಹಾಕುವಂತೆ ಒತ್ತಡ ಹೇರಬೇಕಾಗಿದೆ. ವೀಕ್ಷಕರೇ, ಇಲ್ಲೊಂದು ವಿಷಯ ನಿಮಗೆ ಹೇಳಲೇಬೇಕು. ಅದೇನು ಅಂದ್ರೆ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಗುಜರಾತ್ ರಾಜ್ಯದವರಿಗೆ ಆನೆಗಳನ್ನು ಪಳಗಿಸಲು ತಾಕತ್ತಿಲ್ವಾ? ಅಲ್ಲಿನ ಮಾವುತರಿಗೆ ಅಷ್ಟೊಂದು ತಾಳ್ಮೆ ಇಲ್ವಾ? ನಮ್ಮ ರಾಜ್ಯದ ಆನೆಗಳ ಮೇಲೆ ಕಣ್ಣು ಯಾಕೆ ಇವರಿಗೆ? ಅದರಲ್ಲೂ ಸಂಪೂರ್ಣವಾಗಿ ಪಳಗಿರುವ ಆನೆಗಳ ಮೇಲೆ ಯಾಕೆ ಇವರಿಗೆ ಕಣ್ಣು? ವೀಕ್ಷಕರೇ, ಆಂಧ್ರ ಪ್ರದೇಶದಲ್ಲಿ ಆನೆ ಮಾನವನ ಸಂಘರ್ಷ ಮೊದಲಿನಿಂದಲೂ ಇದೆ. ಹಾಗಂತ ಇಲ್ಲಿ ಪಳಗಿರುವ ಆನೆಗಳನ್ನು ಅಲ್ಲಿಗೆ ಕಳಿಸಿಕೊಟ್ರೆ ಇಲ್ಲಿನ ಮಾನವ ಆನೆ ಸಂಘರ್ಷ ತಡೆಯೋರು ಯಾರು? ದುಬಾರಿಯಲ್ಲಿ 2 ಹೆಣ್ಣಾನೆ ಸೇರಿದಂತೆ ಒಟ್ಟು 37 ಆನೆಗಳಿವೆ. ಮತ್ತೆ ಗೋಡು ವಲಯದಲ್ಲಿ 15 ಆನೆಗಳಿವೆ. ಸಾಕಷ್ಟು ಆನೆಗಳಿಗೆ ವಯಸ್ಸಾಗುತ್ತಿದೆ, ಸಾವಿನ ಪ್ರಮಾಣವು ಹೆಚ್ಚುತ್ತಿದೆ. ಜೊತೆಗೆ ರಾಜ್ಯದ ವಿವಿಧೆಡೆ ಕಾಡಾನೆಗಳ ದಾಂಧಲೆ ಹೆಚ್ಚಿದೆ.
ದಸರಾ ಮಹೋತ್ಸವಕ್ಕೆ ಭವಿಷ್ಯದ ಆನೆಗಳನ್ನು ತಯಾರು ಮಾಡಬೇಕಿದೆ. ಹೀಗಿರುವಾಗ ನಾವು ಪಳಗಿಸಿರುವ ಆನೆಗಳನ್ನು ನೆನ ರಾಜ್ಯಕ್ಕೆ ಕೊಡುವುದು ಎಷ್ಟು ಸರಿ ಎಂಬುದು ಪ್ರಾಣಿ ಪ್ರಿಯರ ಪ್ರಶ್ನೆ. ಮಾಸ್ತಿ ಇದೀಗ ಕನ್ನಡಿಗರ ಆಸ್ತಿಯಾಗಿದ್ದಾನೆ. ಅರ್ಜುನ ಆನೆಯ ಪ್ರತಿರೂಪ ಅಂತಾನೆ ಹೇಳಲಾಗುತ್ತೆ. ಅಲ್ಲದೆ ಮೈಸೂರು ದಸರೆಯಲ್ಲಿ ಚಿನ್ನದ ಅಂಬಾರಿ ಹೊರಲು ಮಾಸ್ತಿ ಸೂಕ್ತ, ಆ ತಾಕತ್ತು ಇದೆ. ಅಲ್ಲದೆ ಕನ್ನಡದಲ್ಲೇ ಮಾತು ಕೇಳ್ತಾನೆ. ಹೀಗೆ ಅಂಬಾರಿ ಹೊರುವ ಎಲ್ಲ ಲಕ್ಷಣಗಳು ಗುಣಗಳಿರುವ ಮಾಸ್ತಿ ಆನೆಯನ್ನು ಯಾವುದೇ ಕಾರಣಕ್ಕೂ ಆಂಧ್ರಕ್ಕೆ ಕೊಡಬೇಡಿ ಎಂಬ ಕೂಗು ಜೋರಾಗಿ ಕೇಳಿ ಬರುತ್ತಿದೆ. ಅಲ್ಲದೆ ಮಾವುತ ಅಭಿಯಿಂದ ಮಾಸ್ತಿಯನ್ನು ದೂರ ಮಾಡಿದ್ರೆ ಹೆತ್ತ ಮಕ್ಕಳನ್ನು ತಂದೆ ತಾಯಿಯೇ ದೂರ ಮಾಡಿದಂತೆ ಆಗುತ್ತೆ. ಆ ಶಾಪ ನಿಮಗೆ ತಟ್ಟುತ್ತೆ ಅಂತ ತಮ್ಮ ನೋವು ಸಂಕಟವನ್ನು ಸರ್ಕಾರದ ಮುಂದಿಡುತ್ತಿದ್ದಾರೆ. ಈಗಲಾದರೂ ಸರ್ಕಾರ ಸಚಿವರು ಮನಸ್ಸು ಬದಲಾಯಿಸಿ ಮಾಸ್ತಿ ಬದಲು ಬೇರೆ ಆನೆಯನ್ನು ಆಂಧ್ರಕ್ಕೆ ಕೊಡಿ ಎಂಬುದೇ ನಮ್ಮ ವಾಹಿನಿಯ ಆಶಯ. ಈ ಅಭಿಯಾನ ನಿಮಗೆ ಇಷ್ಟ ಆದ್ರೆ ನೀವು ಮಾಸ್ತಿ ಅಭಿಮಾನಿಗಳೇ ಆಗಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ಸೇವ್ ಮಾಸ್ತಿ ಅಂತ ಕಮೆಂಟ್ ಮಾಡಿ. ವಿಡಿಯೋ ಹೆಚ್ಚೆಚ್ಚು ಶೇರ್ ಮಾಡುವ ಮೂಲಕ ಅಭಿಯಾನ ಯಶಸ್ವಿಯಾಗಲು ಕೈ ಜೋಡಿಸಿ. HD ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.